ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಲೋನ್ ಮಾಡಿ ನಾವು ಹೇಗೆ ಲಾಭವನ್ನು ಪಡಿಬೋದು ಅಥವಾ ಲೋನ್ ಮಾಡಿದಾಗ ನಾವು ಇಂಟ್ರೆಸ್ಟನ್ನು ಏನು ಪೇ ಮಾಡ್ತೀವಿ, ಆ ಇಂಟ್ರೆಸ್ಟ್ಗಿಂತ ಜಾಸ್ತಿ ಮೊತ್ತವನ್ನು ನಾವು ಹೇಗೆ ಅರ್ನ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮೊದಲನೇದಾಗಿ ಲೋನ್ ಅಂದರೆ ನಿಮಗೆ ಗೊತ್ತೇ ಇದೆ. ನಮ್ಮ ಯಾವುದೊಂದು ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ನಮಗೆ ಹಣ ಬೇಕಾದಾಗ ಆ ಹಣ ನಮ್ಮಲ್ಲಿ ಇಲ್ಲದಿದ್ದಾಗ ನಾವು ಇನ್ನೊಬ್ಬರನ್ನು ಅಪ್ರೋಚ್ ಮಾಡ್ಬೋದು. ನಾರ್ಮಲಿ ಬ್ಯಾಂಕನ್ನು ಅಪ್ರೋಚ್ ಮಾಡ್ತೀವಿ, ಬ್ಯಾಂಕಿಂದ ಲೋನನ್ನು ಪಡ್ಕೊಳ್ತೀವಿ, ಒಂದಷ್ಟು ಅಮೌಂಟನ್ನು ಪಡ್ಕೊಳ್ತೀವಿ. ಆ ಅಮೌಂಟ್ಗೆ ನಾವು ಬ್ಯಾಂಕ್ಗೆ ಒಂದಷ್ಟು ಇಂಟ್ರೆಸ್ಟನ್ನು ಕೊಡೋದ್ರ ಮೂಲಕ ಆ ಹಣವನ್ನು ರೀಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ಹಣ ಬರುತ್ತೆ, ನಾವು ಆ ಹಣವನ್ನು ನಮ್ಮ ಅವಶ್ಯಕತೆಗೆ ಉಪಯೋಗ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಯಾವುದೊಂದು ಬಿಸ್ನೆಸ್ಸನ್ನು ಮಾಡ್ತೀವಿ ಅಂತ ಇದ್ದರೆ ಆ ಬಿಸ್ನೆಸ್ಗೆ ಒಂದಷ್ಟು ಹಣದ ಅವಶ್ಯಕತೆ ಇರುತ್ತೆ, ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಅಷ್ಟು ಹಣ ನಮ್ಮಲ್ಲಿ ಇರೋದಿಲ್ಲ, ಅದಕ್ಕಾಗಿ ನಾವು ಬ್ಯಾಂಕನ್ನು ಅಪ್ರೋಚ್ ಮಾಡ್ತೀವಿ, ಬ್ಯಾಂಕಿಂದ ಲೋನನ್ನು ಪಡ್ಕೊಂಡು ಆ ಲೋನಿಂದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಕೇವಲ ಬಿಸ್ನೆಸ್ ಮಾತ್ರ ಅಲ್ಲದೆ ನಾವು ಪರ್ಸನಲ್ ರಿಕ್ವೈರ್ಮೆಂಟನ್ನು ಪೂರೈಸಲಿಕ್ಕೋಸ್ಕರ ಕೂಡ ಲೋನ್ ಮಾಡ್ಬೋದು. ಕಾರ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು. ಈ ರೀತಿಯ ಲೋನ್ಗಳನ್ನು ಮಾಡ್ತೀವಿ. ಇಲ್ಲಿ ನಾವು ಬಿಸ್ನೆಸ್ ಪಾರ್ಟನ್ನು ಪಕ್ಕಕ್ಕಿಡೋಣ. ನಾವು ಲೋನ್ ಮಾಡಿ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ನಾವು ಅಲ್ಲಿ ಒಂದಷ್ಟು ರಿಟರ್ನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಬಿಸ್ನೆಸ್ಸಿಂದ ಒಂದಷ್ಟು ರಿಟರ್ನ್ ಬರುತ್ತೆ, ಅಮೌಂಟ್ ಬರುತ್ತೆ. ಸೊ ಆಗ ಅಲ್ಲಿ ಏನಾಗುತ್ತೆ, ನಾವು ಇಂಟ್ರೆಸ್ಟನ್ನು ಪೇ ಮಾಡೋದಕ್ಕಿಂತ ಜಾಸ್ತಿ ರಿಟರ್ನ್ ಬಂದಾಗ, ನಮ್ಮ ಬಿಸ್ನೆಸ್ಸಿಂದ ನಮಗೆ ಲಾಭ ಬಂದಾಗ ನಮಗೆ ಅದು ಆ ಲೋನ್ ಲಾಭವಾಗಿ ಇರುತ್ತೆ. ಬಟ್ ನಾವು ಪರ್ಸ್ನಲ್ ಯೂಸೇಜ್ಗೆ ಲೋನನ್ನು ಮಾಡಿದಾಗ, ಫಾರ್ ಎಕ್ಸಾಂಪಲ್ ಹೋಮ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಇಲ್ಲಿ ನಮಗೆ ರಿಟರ್ನ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಇಲ್ಲಿ ರಿಟರ್ನ್ ಬರೋದಿಲ್ಲ. ನಾವು ಲೋನ್ ಮಾಡಿ ಇನ್ವೆಸ್ಟ್ ಮಾಡಿದ ಅಮೌಂಟ್ ಮೇಲೆ ರಿಟರ್ನ್ ಬರೋದಿಲ್ಲ. ನಾರ್ಮಲಿ ಯಾವುದೊಂದು ಡಿಪ್ರಿಸಿಯೇಟಿಂಗ್ ಅಸೆಟ್ ಮೇಲೆ ನಾವು ಲೋನನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದೊಂದು ಗುಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಗುಡ್ ಫಿನಾನ್ಷಿಯಲ್ ಡಿಸಿಷನ್ ಅಲ್ಲ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್, ನಾವು ಒಂದು ಲೋನ್ ಮಾಡ್ತೀವಿ, ಕಾರನ್ನು ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ. ಕಾರ್ನ ವ್ಯಾಲ್ಯೂ ಪ್ರತಿ ವರ್ಷ ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ, ಅಪ್ರಿಷಿಯೇಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ವರ್ಷ 10 ಲಕ್ಷ ಕೊಟ್ಟು ಕಾರನ್ನು ತಗೊಂಡ್ರೆ ನೆಕ್ಸ್ಟ್ ವರ್ಷ ಆ ಕಾರ್ನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಅದು ಡಿಪ್ರಿಷಿಯೇಟಿಂಗ್ ಅಸೆಟ್ ಆಗುತ್ತೆ. ಸೊ ನಾವು ಇಲ್ಲಿ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇರ್ತೀವಿ, ಅದೇ ರೀತಿ ಕಾರ್ನ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ರೀತಿಯ ಇನ್ವೆಸ್ಟ್ಮೆಂಟನ್ನು ಲೋನ್ ಮಾಡಿ ಈ ರೀತಿಯ ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ನಾವು ಒಂದು ಗುಡ್ ಫಿನಾನ್ಷಿಯಲ್ ಡಿಸಿಷನ್ ಅಲ್ಲ ಅಂತ ಹೇಳ್ಬೋದು, ಅಥವಾ ಒಂದು ಲಾಭದಾಯಕ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲ ಅಂತ ಹೇಳ್ಬೋದು. ನಾವು ಹೋಮ್ ಲೋನನ್ನು ತಗೊಳ್ದಾಗ, ಹೋಮ್ ಲೋನಲ್ಲಿ ಏನಾಗುತ್ತೆ, ಎಲ್ರಿಗೂ ಮನೆಯ ಅವಶ್ಯಕತೆ ಇರೋದ್ರಿಂದ, ಸೊ ಮನೆ ಕಟ್ಟಲಿಕ್ಕೆ ದೊಡ್ಡ ಮೊತ್ತದ ಅಮೌಂಟ್ ಬೇಕಾಗಿರೋದ್ರಿಂದ ನಾರ್ಮಲಿ ಹೋಮ್ ಲೋನ್ ಕಡೆ ಹೋಗ್ತಾರೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಪರವಾಗಿಲ್ಲ ಅಂತ ಹೋಮ್ ಲೋನ್ ಕಡೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಹೋಮ್ ಲೋನ್ನ ಎಕ್ಸಾಂಪಲನ್ನು ಇಲ್ಲಿ ತಗೊಳ್ತಾರೆ. ಸೊ ಇಲ್ಲಿ ನಾವು 25 ಲ್ಯಾಕ್ ಹೋಮ್ ಲೋನನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. 7.5 ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ನಾವು 20 ಇಯರ್ಗೆ ಹೋಮ್ ಲೋನನ್ನು ಮಾಡ್ತೀವಿ ಅಂತಿದ್ರೆ ಇಲ್ಲಿ ನಮಗೆ ಪರ್ ಮಂತ್ EMI 20,000 ಬರುತ್ತೆ. ಅದೇ ರೀತಿ ನಾವು ಟೋಟಲ್ ಇಂಟ್ರೆಸ್ಟನ್ನು 23 ಲ್ಯಾಕ್ವರೆಗೂ ಇಂಟ್ರೆಸ್ಟನ್ನು ಪೇ ಮಾಡ್ತೀವಿ. ನಾವು ಟೋಟಲ್ ಮಾಡಿದಂಥ ಹೋಮ್ ಲೋನ್ 25 ಲ್ಯಾಕ್ ಆಗುತ್ತೆ. ಇಂಟ್ರೆಸ್ಟ್ನ ನಾವು 23 ಲ್ಯಾಕ್ ಪೇ ಮಾಡಿರ್ತೀವಿ. ಟೋಟಲ್ ಆಗಿ ಇಲ್ಲಿ ನಮಗೆ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಆಗುವಂಥದ್ದು 48 ಲ್ಯಾಕ್ ಆಗುತ್ತೆ. ಸೊ ನಾವು ಎಷ್ಟು ಲೋನನ್ನು ಮಾಡಿರ್ತೀವಿ ಆಲ್ಮೋಸ್ಟ್ ಅಷ್ಟೇ ಅಮೌಂಟ್ ನಾವು ಇಂಟ್ರೆಸ್ಟನ್ನು ಪೇ ಮಾಡ್ತೀವಿ ಲಾಂಗ್ ಟರ್ಮಲ್ಲಿ 20 ಇಯರ್ಗೆ ನಾವು ಕನ್ಸಿಡರ್ ಮಾಡಿದಾಗ ಹೋಮ್ ಲೋನಲ್ಲಿ. ಸೊ ನಾರ್ಮಲ್ ಇದು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಬಟ್ ಏನಾಗುತ್ತೆ, ಇಲ್ಲಿ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ, ಮನೆ ಅಂತ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಅದೇ ರೀತಿ ಕೆಲವರು ಯಾರು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅವರಿಗೆ ರೆಂಟನ್ನು ಹೇಗಾದರೂ ಕೊಡಲೇಬೇಕು. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಮೌಂಟನ್ನು ಹಾಕಿ EMI ಕಟ್ಟಿದರೆ ಕೊನೆಗೆ ನಮಗೆ ನಮ್ಮದೇ ಮನೆ ಆಗುತ್ತೆ ಅಂತ ಹೋಮ್ ಲೋನ್ ಅನ್ನು ಮಾಡಿಕೊಂಡು ಮನೆಯನ್ನ ಕಟ್ತಾರೆ. ಸೊ ಹಾಗಾಗಿ ನಾವು ಈ ಹೋಮ್ ಲೋನ್ ಅನ್ನ ನಮ್ಮ ಈ ಕ್ಯಾಲ್ಕುಲೇಷನ್ ಇಂದ ಪಕ್ಕಕ್ಕಿಡೋಣ. ಈ ಒಂದು ಲಾಂಗ್ ಟರ್ಮ್ ಅಲ್ಲಿ ಇದು ಕಾಸ್ಟ್ಲಿ ಆದ್ರೂ ಕೂಡ ಎಲ್ರಿಗೂ ಮನೆಯ ಅವಶ್ಯಕತೆ ಇರೋದ್ರಿಂದ, ಇದೊಂದು ನೀಡ್ ಆಗಿರೋದ್ರಿಂದ ನಾವು ಹೋಮ್ ಲೋನ್ ಅನ್ನ ಈಗ ಈ ಕ್ಯಾಲ್ಕುಲೇಷನ್ ಇಂದ ಹೊರಗಿಡೋಣ. ಬಟ್ ನಾವು ಕಾರ್ ಲೋನ್ ಅದೇ ರೀತಿ ಬೇರೆ ಪರ್ಸನಲ್ ಲೋನನ್ನು ತಗೊಂಡಾಗ ಇದು ಕಂಪ್ಲೀಟ್ ಆಗಿ ಡಿಪ್ರಿಷಿಯೇಟಿಂಗ್ ಅಸೆಟ್ ಮೇಲೆ ಆಗುತ್ತೆ. ನಾವು ಪರ್ಸನಲ್ ಲೋನನ್ನು ಮಾಡಿ ಏನೊಂದು ವಸ್ತುವನ್ನು ಪರ್ಚೇಸ್ ಮಾಡಿದಾಗ, ಅಥವಾ ನಾವು ಕಾರ್ ಲೋನನ್ನು ಮಾಡಿ ಕಾರನ್ನು ಪರ್ಚೇಸ್ ಮಾಡಿದಾಗ ಇಯರ್ ಬೈ ಇಯರ್ ಇದರ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ ಲಾಸೇ ಆಗುತ್ತೆ. ಇಲ್ಲಿ ನಾವು ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇರ್ತೀವಿ, ಅದೇ ರೀತಿ ಕಾರ್ನ ವ್ಯಾಲ್ಯೂ ಕೂಡ ಲಾಸ್ ಆಗುತ್ತೆ. ಇದೊಂದು ಬೆಟರ್ ಇನ್ವೆಸ್ಟ್ಮೆಂಟ್ ಅಲ್ಲ. ಹಾಗಾದರೆ ಲೋನ್ ಮಾಡಿ ಲಾಭವನ್ನು ಹೇಗೆ ಮಾಡ್ಕೊಳ್ಳೋದು? ನಾನು ಮೊದಲೇ ಹೇಳಿದಾಗೆ ಲೋನ್ ಮಾಡಿ ಹೇಗೆ ಲಾಭವನ್ನು ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ನಾವು ಲೋನ್ ಮಾಡಿ ಆ ಲೋನ್ ಅಮೌಂಟಿಂದ ಲಾಭವನ್ನು ಮಾಡಬೇಕು ಅಂತಾದರೆ ಅಲ್ಲಿ ನಮಗೆ ನಾವು ಎಷ್ಟು ಅಮೌಂಟ್ನ ಲೋನನ್ನು ಮಾಡ್ತೀವಿ ಅಷ್ಟು ಅಮೌಂಟ್ ನಮ್ಮ ಹತ್ರ ಆಲ್ರೆಡಿ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾವೊಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಕಾರ್ ಪರ್ಚೇಸ್ ಮಾಡಲಿಕ್ಕೆ ಕಾರ್ನ ವ್ಯಾಲ್ಯೂ 10 ಲ್ಯಾಕ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ನಮ್ಮ ಹತ್ರ 10 ಲ್ಯಾಕ್ ಅಮೌಂಟ್ ಇದೆ. ಆಗ ನಾವು ಲೋನ್ ಮಾಡಿದಾಗ ನಮಗೆ ಈ ಲೋನಿಂದ ಲಾಭವನ್ನು ಪಡಲಿಕ್ಕಾಗತ್ತೆ. ನಮ್ಮ ಹತ್ರ 10 ಲ್ಯಾಕ್ ಅಮೌಂಟ್ ಇಲ್ಲ, ಕೇವಲ ಡೌನ್ ಪೇಮೆಂಟ್ ಮಾಡುವಷ್ಟು ಅಮೌಂಟ್ ಮಾತ್ರ ಇತ್ತು. ಉಳಿದ ಅಮೌಂಟನ್ನು ನಾವು ಲೋನಿಂದ ತಗೊಂಡು ಕಾರನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಲಾಭ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಹತ್ರ ಕಾರ್ ಪರ್ಚೇಸ್ ಮಾಡುವಷ್ಟು ಅಮೌಂಟ್ ಇದ್ದು ಆಗ ನಾವು ಲೋನ್ಗೆ ಹೋದಾಗ ನಮಗಿಲ್ಲಿ ಈ ಲೋನಿಂದ ಲಾಭ ಮಾಡಲಿಕ್ಕಾಗತ್ತೆ. ಹೇಗೆ ಅಂತ ನಾವು ನೋಡೋಣ. ಸೊ ನಾನು ಈ ಕಾರ್ ಲೋನ್ನ EMI ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರ್ತೀನಿ. ನಾನು ಆಗಲೇ ಹೇಳಿದಾಗೆ ಕಾರ್ನ ವ್ಯಾಲ್ಯೂ 10 ಲ್ಯಾಕ್ ಇದೆ ಅಂತ ಇಟ್ಕೊಳ್ಳಿ. ಸೊ ನಮ್ಮ ಹತ್ರ 10 ಲ್ಯಾಕ್ ಅಮೌಂಟ್ ಇದೆ. ಸೊ ನಾವೇನು ಮಾಡ್ತೀವಿ, ಈ 10 ಲ್ಯಾಕಲ್ಲಿ 2 ಲ್ಯಾಕನ್ನು ಡೌನ್ ಪೇಮೆಂಟ್ ಆಗಿ ಕೊಡ್ತೀವಿ, ಉಳಿದ 8 ಲಕ್ಷಕ್ಕೆ ಲೋನ್ ಮಾಡ್ತೀವಿ. ಸೊ ನಾವು
8 ಲ್ಯಾಕ್ ಲೋನನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ರೇಟ್ ಆಫ್ ಇಂಟ್ರೆಸ್ಟ್ 8.5 ಅಂತ ತಗೊಳ್ಳೋಣ. ಸೊ ನಾವು 7 ವರ್ಷಕ್ಕೆ ಕಾರ್ ಲೋನನ್ನು ಮಾಡ್ತೀವಿ. ಸೊ ನಮಗೆ ಇಲ್ಲಿ EMI ಬರುವಂಥದ್ದು 12,580 ಬರುತ್ತೆ. 2,56,000 ನಾವು ಇಂಟ್ರೆಸ್ಟನ್ನು ಪೇ ಮಾಡ್ತೀವಿ 7 ವರ್ಷಕ್ಕೆ. 8 ಲಕ್ಷ ಲೋನಿಗೆ 7 ವರ್ಷಕ್ಕೆ ನಾವು 2,56,000 ಇಂಟ್ರೆಸ್ಟನ್ನು ಪೇ ಮಾಡ್ತೀವಿ. ಟೋಟಲ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ 10,56,000 ಆಗುತ್ತೆ. ಸೊ ಲೋನನ್ನು ಮಾಡಿದಾಗ 8 ಲ್ಯಾಕ್ ಲೋನನ್ನು ಮಾಡಿದಾಗ ಪರ್ ಮಂತ್ ನಾವು 12,580 ರೂಪೀಸ್ EMI ಪೇ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾದರೆ ಇದರಿಂದ ಲಾಭವನ್ನು ಪಡೆಯೋದು ಹೇಗೆ? ನಾನು ಆಗಲೇ ಹೇಳಿದಾಗೆ ನಮ್ಮ ಹತ್ರ ಆಲ್ರೆಡಿ 10 ಲಕ್ಷ ಇತ್ತು. ಆ 10 ಲಕ್ಷದಿಂದ ನಾವು 2 ಲಕ್ಷ ಡೌನ್ ಪೇಮೆಂಟನ್ನು ಮಾಡ್ತೀವಿ. ಉಳಿದ 8 ಲಕ್ಷಕ್ಕೆ ಲೋನನ್ನು ಮಾಡ್ತೀವಿ. ಸೊ ನಮ್ಮ ಹತ್ರ ಉಳಿದ 8 ಲಕ್ಷವನ್ನು ನಾವು ಏನು ಮಾಡಬೇಕು ಕೇಳಿದರೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ನಾನಿಲ್ಲಿ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟರ್ಗೆ ಬರ್ತೀನಿ, ಲಮ್ಸಮ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟರ್ಗೆ ಬರ್ತೀನಿ. ಸೊ ಉಳಿದ 8 ಲಕ್ಷವನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 8 ಲ್ಯಾಕ್ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ. ನಂತರ ಆಲ್ರೆಡಿ 10 ಲ್ಯಾಕ್ ಇತ್ತು. ನಾನು ಆ 10 ಲ್ಯಾಕಿಂದ 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ, 8 ಲಕ್ಷ ಲೋನ್ ಮಾಡಿ ಕಾರ್ ತೊಗೊಳ್ತೀನಿ. ನನಗೆ ಕಾರು ಬರುತ್ತೆ. ಅದೇ ರೀತಿ ನನ್ನ ಹತ್ರ 8 ಲಕ್ಷ ಉಳಿಯುತ್ತೆ. ಆ 8 ಲಕ್ಷ ಉಳಿದ ಅಮೌಂಟನ್ನು ನಾನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ. ಸೊ ಎಷ್ಟು ವರ್ಷ ನಾನು ಕಾರ್ ಲೋನ್ ಮಾಡ್ತೀನೋ ಅಷ್ಟು ವರ್ಷದವರೆಗೆ ನಾನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ. ಇಲ್ಲಿ 7 ಇಯರ್ ಅಂತ ತಗೊಳ್ಳೋಣ. ಅದೇ ರೀತಿ ಇಲ್ಲಿ ನಾನು 6% ರೇಟ್ ಆಫ್ ಇಂಟ್ರೆಸ್ಟ್ ಪಡಿತೀನಿ ಅಂತ ಇಟ್ಕೊಳ್ಳಿ. ಜಸ್ಟ್ ಬೇಸಿಕ್ ಸೇಫ್ ಮೆಥಡ್ ಇರುವಂಥದ್ದು FD ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. FD ಮಾಡ್ತೀನಿ, ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀನಿ. 8 ಲಕ್ಷವನ್ನು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀನಿ. ಫಿಕ್ಸ್ಡ್ ಡೆಪಾಸಿಟಲ್ಲಿ ನಮಗೆ 6% ರಿಟರ್ನ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಈ 6% ರಿಟರ್ನನ್ನು ನಾವು ಪಡೆದಾಗ, ಸೊ 7 ವರ್ಷ ಆದಾಗ ನಮಗೆ 8 ಲಕ್ಷದ ಮೇಲೆ ಎಷ್ಟು ಬಡ್ಡಿ ಸಿಗುತ್ತೆ ಅಂತ ನಾವು ನೋಡೋದಾದರೆ, ಸೊ ನಮ್ಮ ವೆಲ್ತ್ ಎಷ್ಟು ಗೇನ್ ಆಗುತ್ತೆ ನಾವು ನೋಡೋದಾದರೆ 4 ಲ್ಯಾಕ್ ರೂಪೀಸ್ ನಮಗಿಲ್ಲಿ ಬಡ್ಡಿ ಸಿಗುತ್ತೆ. 4 ಲ್ಯಾಕ್ ರೂಪೀಸಲ್ಲಿ ನಮಗಿಲ್ಲಿ ಬಡ್ಡಿ ಸಿಗುತ್ತೆ. ಒಂದು ಕ್ಯಾಲ್ಕುಲೇಷನನ್ನು ನಾನು ಮಾಡಿದ್ದೀನಿ. ಸೊ ಇದು ನಮ್ಮ ಕಾರ್ನ ಕಾಸ್ಟ್ ಆಗುತ್ತೆ. ನಾವು 2 ಲ್ಯಾಕ್ ಡೌನ್ ಪೇಮೆಂಟನ್ನು ಮಾಡ್ತೀವಿ, 8 ಲ್ಯಾಕ್ ಕಾರ್ ಲೋನನ್ನು ಮಾಡ್ತೀವಿ. ಸೊ ನಮಗೆ EMI ಬರುವಂಥದ್ದು 12,580 ರೂಪೀಸ್ ಆಗುತ್ತೆ. ಅದೇ ರೀತಿ ನಾವು ಇಂಟ್ರೆಸ್ಟನ್ನು ಟೋಟಲ್ 7 ವರ್ಷದವರೆಗೆ ಕಾರ್ ಲೋನನ್ನು ಇಟ್ಕೊಂಡ್ವಿ ಅಂತ ಆದರೆ ಟೋಟಲಿ 2,56,000 ಇಲ್ಲಿ ನಾವು ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗತ್ತೆ. ಸೊ ಆ ಉಳಿದ 8 ಲಕ್ಷವನ್ನು ನಾವು 7 ವರ್ಷದ ಅವಧಿಗೆ, ಕಾರ್ ಲೋನ್ ಎಷ್ಟು ವರ್ಷಕ್ಕೆ ಮಾಡಿದೀವೋ ಅಷ್ಟೇ ಅವಧಿಗೆ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಮಿನಿಮಮ್ 6%ಅಲ್ಲಿ, ಸೊ ನಾವು FD ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತೇಳಿದ್ರೆ ಮಿನಿಮಮ್ ನಮಗೆ 6% ಸಿಗುತ್ತೆ. ಅಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ 7 ವರ್ಷದ ಬಿಟ್ಟು ನಮ್ಮ 8 ಲ್ಯಾಕ್ ಅಮೌಂಟ್ 12 ಲ್ಯಾಕ್ ಆಗುತ್ತೆ. ಸೊ ಟೋಟಲ್ ನಮಗೆ 4 ಲ್ಯಾಕ್ವರೆಗೂ ಇಲ್ಲಿ ವೆಲ್ತ್ ಗೇನ್ ಆಗುತ್ತೆ. 4 ಲ್ಯಾಕ್ವರೆಗೂ ನಮಗೆ ಇಲ್ಲಿ ರಿಟರ್ನ್ ಬರುತ್ತೆ. ಸೊ ನೆಟ್ಟಾಗಿ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ? 1,46,000 ಇಲ್ಲಿ ಪ್ರಾಫಿಟ್ ಆಗುತ್ತೆ. ಹೇಗೆ ನೆಟ್ ಪ್ರಾಫಿಟ್? ನಾವು 4 ಲ್ಯಾಕ್ ನಮಗೆ ಇಂಟ್ರೆಸ್ಟ್ ಆಗುತ್ತೆ, 4 ಲ್ಯಾಕ್ ನಮಗೆ ಇಲ್ಲಿ ರಿಟರ್ನ್ ಬರುತ್ತೆ 8 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ. ಸೊ ನಾವು ಇಲ್ಲಿ 2,56,000 ಕಾರ್ ಲೋನ್ನ EMI ಆಗಿ ಪೇ ಮಾಡಿರ್ತೀವಿ. ಸೊ ನೆಟ್ ಉಳಿದಂಥದ್ದು 4 ಲ್ಯಾಕಲ್ಲಿ 2,56,000 EMI ಪೇ ಮಾಡಿದ್ರಿ ಅಂತಾದರೆ, ಸೊ ನಾನು ಏನೂ ಮಾಡದೆ ಸಿಂಪಲ್ ಇರುವಂಥ ಬೇಸಿಕ್ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು FD ಮೇಲೆ ಇನ್ವೆಸ್ಟ್ಮೆಂಟನ್ನು ನಾನು ಆ 8 ಲ್ಯಾಕನ್ನು FD ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ 7 ವರ್ಷದಲ್ಲಿ 1,46,000 ರೂಪಾಯಿ ನಾನು ನೆಟ್ ಗೇಯ್ನನ್ನು ಪಡಿತೀನಿ ಲೋನ್ ಮಾಡಿಕೊಂಡು. ಸೊ ಈ ಲೋನನ್ನು ಮಾಡದೇ ಇದ್ದರೆ ನೀವು ಕಂಪ್ಲೀಟಾಗಿ ನಿಮ್ಮ ಹಣವನ್ನು 10 ಲಕ್ಷ ಹಣವನ್ನು ಪೇ ಮಾಡಿ ಕಾರನ್ನು ಪರ್ಚೇಸ್ ಮಾಡ್ತಿದ್ದೀರಿ ಅಂತಾದರೆ ನೀವು ಈ ಅಪಾರ್ಚುನಿಟಿಯನ್ನು ಕಳ್ಕೊಳ್ತಾ ಇದ್ರಿ. ಬಟ್ ಈ ರೀತಿ ಲೋನನ್ನು ಮಾಡುವಾಗ ನೀವು ಕೆಪೇಬಲ್ ಇರಬೇಕಾಗುತ್ತೆ. ಪರ್ ಮಂತ್ ನೀವು EMIಯನ್ನು ಕಟ್ಟಲಿಕ್ಕೆ ಕೆಪೇಬಲ್ ಇದ್ರಿ ಅಂತಾದರೆ ಈ ಮೆಥಡ್ ನಿಮಗೆ ವರ್ಕ್ ಆಗುತ್ತೆ. ಅದೇ ರೀತಿ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಂತಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೊಂದು ಡೆಟ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಇಂಡೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ನಿಮಗೆ FDಗಿಂತ ಸ್ವಲ್ಪ ಬೆಟರ್ ರಿಟರ್ನ್ ಸಿಗ್ಬೋದು. ನಿಮಗೆ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ಅಂತೇಳಿ ನಿಮಗೆ ಸ್ವಲ್ಪ ಬೆಟರ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಕಡೆ ನೋಡ್ತೀರಿ ಅಂತಾದರೆ ನೀವು ಅಷ್ಟೇ ಅಮೌಂಟನ್ನು 8% ರಿಟರ್ನ್ ಪಡೀಲಿಕ್ಕೆ ಸಾಧ್ಯ ಆದ್ರಿ ಅಂತಾದರೆ ನಿಮ್ಗೆ ಇಲ್ಲಿ ವೆಲ್ತ್ ಗೇನ್ ಆಗುವಂಥದ್ದು 5,70,000 ವೆಲ್ತ್ ಗೇನ್ ಆಗುತ್ತೆ. ನೆಟ್ ನಿಮಗೆ 3,47,000 ಸಿಗುತ್ತೆ. 5,71,000 2,57,000 ಇಂಟ್ರೆಸ್ಟನ್ನು ಪೇ ಮಾಡ್ತೀರಿ. ಅದನ್ನು ಕಳೆದ್ರಿ ಅಂತಾದರೆ ನಿಮಗೆ 3,14,000 ಇಲ್ಲಿ ಗೇನ್ ಆಗುತ್ತೆ. ಅದೇ ರೀತಿ ನಿಮ್ಮ ರಿಟರ್ನ್ ಪರ್ಸೆಂಟೇಜ್ ಜಾಸ್ತಿ ಆಯಿತು, ನೀವು ಇಂಡೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಯಾವುದೊಂದು ETF ಮೇಲೆ, ನಿಫ್ಟಿ ETF ಮೇಲೆ ಮಾಡ್ತೀರಾ ಅಂತಾದರೆ ನಿಮಗೆ 10% ಸಿಗುವಂಥ ಸಾಧ್ಯತೆ ಇರುತ್ತೆ. ನೀವು ಇನ್ ಕೇಸ್ 10% ರಿಟರ್ನನ್ನು ಪಡೆದ್ರಿ ಅಂತಾದರೆ, ಸೊ 7 ವರ್ಷ ಆಗುವಾಗ ನೀವು 5 ಲ್ಯಾಕ್ ರೂಪೀಸ್ ಲಾಭವನ್ನು ಮಾಡ್ಕೊಳ್ತೀರಾ. ನಿಮ್ಮ ವೆಲ್ತ್ ಗೇನ್ ಆಗುವಂಥದ್ದು 7,58,000 ಆಗುತ್ತೆ. 8 ಲಕ್ಷದ ಮೇಲೆ ನೀವು 8 ಲಕ್ಷದ ಮೇಲೆ ನೀವು 10% ರಿಟರ್ನನ್ನು ಪಡಿತಾ ಹೋದ್ರಿ ಅಂತ ಹೇಳಿದ್ರೆ 7 ವರ್ಷದವರೆಗೆ 7,58,000 ನಿಮಗೆ ರಿಟರ್ನ್ ಬರುತ್ತೆ. ನೆಟ್ಟಾಗಿ ನಿಮಗೆ 5 ಲ್ಯಾಕ್ವರೆಗೂ ಲಾಭ ಆಗುತ್ತೆ. ಇನ್ ಕೇಸ್ ನೀವು 15% ರಿಟರ್ನನ್ನು ಪಡೀಲಿಕ್ಕೆ ಸಾಧ್ಯ ಆದ್ರಿ ಅಂತಾದರೆ, ಇನ್ ಕೇಸ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ರಿಟರ್ನ್ ಸ್ವಲ್ಪ ಜಾಸ್ತಿ ಆಯಿತು ಅಂತಾದರೆ 13 ಲ್ಯಾಕ್ ನಿಮ್ಮ ವೆಲ್ತ್ ಗೇನ್ ಆಗುತ್ತೆ. ಸೊ ನೆಟ್ಟಾಗಿ ನೀವು 10 ಲ್ಯಾಕ್ ಪ್ರಾಫಿಟನ್ನು ಮಾಡ್ಕೊಳ್ತೀರಾ. 7 ವರ್ಷದಲ್ಲಿ ನೆಟ್ಟಾಗಿ ನೀವು 10 ಲ್ಯಾಕ್ ಪ್ರಾಫಿಟನ್ನು ಮಾಡ್ಕೊಳ್ತೀರಾ ಲೋನನ್ನು ಮಾಡಿಕೊಂಡು. ಹೀಗೆ ಈ ರೀತಿಯ ಮೆಥಡನ್ನು ಫಾಲೋ ಮಾಡ್ಕೊಂಡು ನಾವು ಲೋನನ್ನು ಮಾಡಿ ಲಾಭ ಮಾಡ್ಕೊಳ್ಬೋದು. ಹಾಗಾದರೆ ನೀವು ಕೇಳ್ಬೋದು, ನಾನು ಲೋನ್ ಯಾಕೆ ಮಾಡಬೇಕು? ನಾನು ಲೋನ್ ಮಾಡಲ್ಲ, ನನ್ನ ಹತ್ರ ಇರುವಂಥ ಕ್ಯಾಶನ್ನು ಹಾಕಿ ಕಾರನ್ನು ಪರ್ಚೇಸ್ ಮಾಡ್ತೀನಿ. ನಾನು ಲೋನ್ಗೋಸ್ಕರ ಏನು EMIಯನ್ನು ಪರ್ ಮಂತ್
ಕಟ್ತಾ ಹೋಗ್ತೀನಿ. ಅದನ್ನು ನಾನು SIP ಮೂಲಕ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಅಂತಾದರೆ ಅಲ್ಲಿ ಯಾವ ರೀತಿ ರಿಟರ್ನ್ ಸಿಗುತ್ತೆ ಅಂತ ನೋಡೋಣ. ಅಲ್ಲಿ ಈ ಮೆಥಡ್ ನಾನು ಮೊದಲು ಎಕ್ಸ್ಪ್ಲೇನ್ ಮಾಡಿದಂಥ ಲಮ್ಸಮ್ ಮೆಥಡ್ಗಿಂತ ಲೋನ್ನ ಮೆಥಡ್ಗಿಂತ ಕಡಿಮೆ ರಿಟರ್ನೇ ಸಿಗುತ್ತೆ. ಸೊ ನಾನು SIPಯನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ನಮಗೆ 12,600 ಅಂತ ಕನ್ಸಿಡರ್ ಮಾಡೋಣ ನಾವು ಪರ್ ಮಂತ್ SIPಯನ್ನು ಮಾಡುವಂಥದ್ದು. ಸೊ ಯಾಕಂದರೆ EMI ಅಮೌಂಟ್ ಅಷ್ಟೇ ಬರ್ತಾಯಿತ್ತು. ಸೊ ನಾನು ಲೋನ್ ಮಾಡಲ್ಲ ಈಗ. ಸೊ 7 ಇಯರ್ವರೆಗೂ ನಾನು SIPಯನ್ನು ಮಾಡ್ತೀನಿ. ರೇಟ್ ಆಫ್ ರಿಟರ್ನ್ 6% ಇದೆ ಅಂತ ಇಟ್ಕೊಳ್ಳಿ. 6% ಇದ್ದಾಗ ನನ್ನ ವೆಲ್ತ್ ಗೇನ್ ಆಗುವಂಥದ್ದು 2,59,000. ಸೊ ಟೋಟಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಅಮೌಂಟ್ 7 ವರ್ಷದವರೆಗೂ ಪ್ರತಿ ತಿಂಗಳು 12,600 ಅಂತ ಕನ್ಸಿಡರ್ ಮಾಡಿದೆ. ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿದಾಗ 7 ವರ್ಷ ಆದಾಗ ಟೋಟಲಿ 10,58,000 ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀನಿ. ನನ್ನ ವೆಲ್ತ್ ಗೇನ್ ಆಗುವಂಥದ್ದು 13,17,000 ಆಗುತ್ತೆ. ನನಗೆ ಟೋಟಲ್ ವೆಲ್ತ್ ಆಗುವಂಥದ್ದು 13 ಲ್ಯಾಕ್ ಆಗುತ್ತೆ. ನನಗೆ ವೆಲ್ತ್ ಗೇನ್ ಆಗುವಂಥದ್ದು ನನಗೆ ಲಾಭ ಬಂದಿರುವಂಥದ್ದು 2,59,000 ಆಗುತ್ತೆ. ಅದೇ ರೀತಿ ನಾನು 8% ರಿಟರ್ನ್ ಪಡಿತೀನಿ ಅಂತ ಹೇಳಿದ್ರೆ ನನಗೆ ನೆಟ್ ಪ್ರಾಫಿಟ್ ಆಗುವಂಥದ್ದು 1 ಲ್ಯಾಕ್. 10% ಪಡಿತೀನಿ ಅಂತಾದರೆ ನೆಟ್ ಪ್ರಾಫಿಟ್ ಆಗುವಂಥದ್ದು 2,22,000. ಸೊ ಇಲ್ಲಿ ನೀವು ಡಿಫ್ರೆನ್ಸನ್ನು ನಾವು ನೋಡ್ಬೋದು. ಸೊ ಲೋನ್ ಮಾಡಿ ನಾನು ಲಮ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡಿ 6 ವರ್ಷದವರೆಗೆ 6% ರಿಟರ್ನಲ್ಲಿ ನನಗೆ 1,46,000 ಲಾಭ ಆಗುತ್ತೆ. ಬಟ್ ನಾನು SIPಯನ್ನು ಮಾಡ್ತೀನಿ, ಲೋನನ್ನು ಮಾಡಲ್ಲ. ಲೋನ್ EMI ಬದಲಿಗೆ ನಾನು ಆ ಅಮೌಂಟನ್ನು SIPಗೆ ಹಾಕ್ತೀನಿ ಅಂತಾದರೆ ನಮಗೆ ಇಲ್ಲಿ ಆಗುವಂಥ ಲಾಭ ಕೇವಲ 3,000 ರೂಪೀಸ್ ಆಗುತ್ತೆ. ಸೊ ನಾವು 15% ರಿಟರ್ನನ್ನು ಪಡೆದರೂ ಕೂಡ SIP ಮೆಥಡಲ್ಲಿ ನಮಗೆ ಸಿಗುವಂಥದ್ದು 5,62,000. ಬಟ್ ಈ ಲಮ್ಸಮ್ ಮೆಥಡಲ್ಲಿ ಲೋನನ್ನು ಮಾಡಿ ಲಮ್ಸಮ್ ಮೆಥಡನ್ನು ಯೂಸ್ ಮಾಡಿದಾಗ ನಮಗೆ ಇಲ್ಲಿ 10 ಲ್ಯಾಕ್ವರೆಗೂ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ನಮಗೆ 15% ರಿಟರ್ನ್ ಸಿಕ್ತು ಅಂತೇಳಿ ನಾವು 15% ಕನ್ಸಿಡರೇ ಮಾಡೋದು ಬೇಡ, ಒಂದು 10% ಅವರೇಜ್ ಅಂತ ಇಟ್ಕೊಳ್ಳೋಣ. ಆಗಲೂ ಕೂಡ ನಮಗೆ 5 ಲ್ಯಾಕ್ ಒಂದು ಬೆಟರ್ ರಿಟರ್ನ್ ಸಿಗ್ತಾ ಹೋಗುತ್ತೆ. 7 ವರ್ಷ ಆದಾಗ ನಮಗೆ 5 ಲ್ಯಾಕ್ ರೂಪೀಸ್ ಅಮೌಂಟ್ ಇರುತ್ತೆ, ನೆಟ್ ಆಗಿ ಇರುತ್ತೆ. 7 ವರ್ಷ ಆದಾಗ ಕಾರ್ನ ವ್ಯಾಲ್ಯೂ ಏನು ಇಲ್ಲ ಅಂತಾದರೂ ಕೂಡ ನಮ್ಮ ಹತ್ರ ಇಲ್ಲಿ 5 ಲ್ಯಾಕ್ ರೂಪೀಸ್ ಪ್ರಾಫಿಟ್ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 8 ಲ್ಯಾಕ್ ಏನಿದೆ ಅದು ಕೂಡ ನಮ್ಮ ಹತ್ರ ಇರುತ್ತೆ. ಬಟ್ ನೀವು ಲೋನನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ 7 ವರ್ಷ ಆದಾಗ ಕಾರ್ನ ವ್ಯಾಲ್ಯೂ ಏನು ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಡಿಪ್ರಿಸಿಯೇಷನ್ ಕಳೆದಾಗ ಸ್ವಲ್ಪ ಕಾರ್ನ ವ್ಯಾಲ್ಯೂ ಸ್ಕ್ರ್ಯಾಪ್ ವ್ಯಾಲ್ಯೂ ಸಿಗ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನು ನಿಮ್ಮ ಹತ್ರ ಇರೋದಿಲ್ಲ. ನೀವು SIP ಮಾಡಿದರೆ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ. ನೀವು EMI ಅಮೌಂಟನ್ನು SIP ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ. ಬಟ್ ಬೆಟರ್ ಆಪ್ಷನ್ ಇರುವಂಥದ್ದು ನೀವು ಈ ಲಮ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಸೊ ನೀವು ನಿಮ್ಮ ಹತ್ರ ಕಾರ್ ತೊಗೊಳ್ಳೋಷ್ಟು ಅಮೌಂಟ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಅಮೌಂಟನ್ನು ಡೌನ್ ಪೇಮೆಂಟ್ ಆಗಿ ಮಾಡೋದು, ಉಳಿದದನ್ನು ಲೋನ್ ಮಾಡಿ ನಿಮ್ಮ ಹತ್ರ ಉಳಿದಿರುವ ಅಮೌಂಟನ್ನು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಬೆಟರ್ ರಿಟರ್ನನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕಾರ್ ಲೋನ್ ಅಂತಲ್ಲ, ಹೋಮ್ ಲೋನಲ್ಲೂ ಕೂಡ ಇದೇ ಮೆಥಡ್ ವರ್ಕ್ ಆಗುತ್ತೆ. ನಿಮ್ಮ ಹತ್ರ ಮನೆ ಕಟ್ಟುವಷ್ಟು ಅಮೌಂಟ್ ನಿಮ್ಮ ಕೈಯಲ್ಲಿ ಇತ್ತು ಅಂತಾದರೆ ನೀವೇನು ಮಾಡ್ಬೋದು, ಒಂದಷ್ಟು ಅಮೌಂಟನ್ನು ಇನಿಷಿಯಲಿ ಮನೆಗೆ ಹಾಕ್ಕೊಂಡು ಉಳಿದ ಅಮೌಂಟನ್ನು ನೀವು ಹೋಮ್ ಲೋನನ್ನು ಮಾಡಿಕೊಂಡು ಲಾಂಗರ್ ಟರ್ಮ್ವರೆಗೂ ಉಳಿದಂಥ ನಿಮ್ಮ ಲಮ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಇಲ್ಲೂ ಕೂಡ ಇದೇ ರೀತಿ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ನಾನು ಕಾರ್ ಲೋನನ್ನು ಇಟ್ಕೊಂಡು ಸಿಂಪಲ್ ಎಕ್ಸಾಂಪಲನ್ನು ಕೊಟ್ಟಿರುವಂಥದ್ದು. ಈ ರೀತಿಯ ಫಿನಾನ್ಷಿಯಲ್ ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡು ನಾವು ನಮ್ಮ ಹಣವನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಲೋನಿಂದ ನಾವು ಲಾಭವನ್ನು ಪಡಿಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.